ಸ್ನೇಹಿತರೆ ನಮಸ್ಕಾರ. LBA ವಿಡಿಯೋ ಸರಣಿಯ ಈ ಒಂದು ವಿಡಿಯೋದಲ್ಲಿ ನಾವು 2026ನೇ SSLC ವಾರ್ಷಿಕ ಪರೀಕ್ಷೆಗೆ ವಿಜ್ಞಾನ ವಿಷಯದಲ್ಲಿ ಮಕ್ಕಳಿಗೆ ಸಹಾಯವಾಗುವಂತೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರು ಪಾಠ ಆಧಾರಿತ ಮೌಲ್ಯಾಂಕನದ ಒಂದು ಪ್ರಶ್ನೆಕೋಟಿಯನ್ನು ತಯಾರಿಸಿದ್ದಾರೆ. ಅದರಲ್ಲಿ ಬರುವಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನ ಈ ವಿಡಿಯೋ ಸರಣಿಯಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಈಗಾಗಲೇ ಮೊದಲ ಒಂದು 4 ಪಾಠದ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರವನ್ನ ಅದಕ್ಕೆ ಸಂಬಂಧಿಸಿದ ವಿವರಣೆಯನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿರ್ತೇನೆ. ತಾವು ಅದನ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರುವಂತಹ ಲಿಂಕ್ ಅನ್ನ ಬಳಸಿ ಆ ವಿಡಿಯೋವನ್ನ ತಾವು ನೋಡಬಹುದು. ಇನ್ನು ಈ ವಿಡಿಯೋದಲ್ಲಿ ಅಧ್ಯಾಯ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪಾಠದಲ್ಲಿ ಕೇಳಲಾದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಮತ್ತು ಅದರ ವಿವರಣೆಯನ್ನ ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಇದು ಮೆದುಳಿನ ಪ್ರಮುಖ ಕಾರ್ಯವಲ್ಲ. ಎ. ಆಲೋಚನೆ, ಬಿ. ಹೃದಯದ ಬಡಿತವನ್ನು ನಿಯಂತ್ರಿಸುವುದು, ಸಿ. ದೇಹದ ಸಮತೋಲನ, ಡಿ. ನೀರಿನ ಸಾಗಾಣಿಕೆ. ಎ, ಬಿ, ಸಿ ಯಲ್ಲಿ ಕೊಟ್ಟಂತಹ ಕಾರ್ಯಗಳು ಇದು ಮೆದುಳಿನ ಪ್ರಮುಖ ಕಾರ್ಯಗಳಲ್ಲೊಂದಾಗಿದೆ. ಆದರೆ ಡಿ ದಲ್ಲಿ ಕೊಟ್ಟಿರುವಂತದ್ದು ನೀರಿನ ಸಾಗಾಣಿಕೆ, ಇದು ಮೆದುಳಿನ ಪ್ರಮುಖ ಕಾರ್ಯವಲ್ಲ. ಪ್ರಶ್ನೆ 2, ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಬೇಕು. ಎ. ಇದು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ, ಇದು ಸರಿಯಾದ ಹೇಳಿಕೆ. ಬಿ. ಇದರ ಕೊರತೆಯಿಂದ ಗಳಗಂಡ ರೋಗ ಉಂಟಾಗುತ್ತದೆ, ಇದು ಕೂಡ ಸರಿಯಾದ ಹೇಳಿಕೆ. ಸಿ. ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ, ಇದು ತಪ್ಪಾದ ಹೇಳಿಕೆಯಾಗಿದೆ. ಏಕೆಂದರೆ ಥೈರಾಕ್ಸಿನ್ ಹಾರ್ಮೋನ್ ಇದು ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುವಂತದ್ದು. ಇನ್ನು ಡಿ ದಲ್ಲಿ ಆಹಾರದಲ್ಲಿನ ಅಯೋಡಿನ್ ಇದರ ಉತ್ಪಾದನೆಗೆ ಅತ್ಯಗತ್ಯವಾಗಿದೆ, ಇದು ಕೂಡ ಸರಿಯಾದ ಹೇಳಿಕೆ. ಸೊ ಇಲ್ಲಿ ತಪ್ಪಾದ ಹೇಳಿಕೆ ಅಂದ್ರೆ ಸಿ ಆಗಿದೆ. ಪ್ರಶ್ನೆ 3, 2 ನರಕೋಶಗಳ ನಡುವಿನ ಅಂತರವನ್ನು ಹೀಗೆ ಕರೆಯುತ್ತಾರೆ. ಸೊ 2 ನರಕೋಶದ ನಡುವೆ ಇರುವ ಅಂತರಕ್ಕೆ ಸಂಸರ್ಗ ಅಥವಾ ಸೈನಾಪ್ಸ್ ಅಂತ ಕರಿತೇವೆ. ಪ್ರಶ್ನೆ 4, ಕೆಳಗಿನವುಗಳಲ್ಲಿ ಪರಾವರ್ತಿತ ಪ್ರತಿಕ್ರಿಯೆಗೆ ಉದಾಹರಣೆಯನ್ನ ಹೇಳಿದ್ದಾರೆ. ಕುರ್ಚಿಯನ್ನು ಜರುಗಿಸುವುದು, ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ಹಾಕುವಂಥದ್ದು, ಚೂಪಾದ ವಸ್ತುವನ್ನು ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುವುದು, ರುಚಿಯನ್ನು ಅನುಭವಿಸುವುದು. ಪರಾವರ್ತಿತ ಕ್ರಿಯೆ ಇದು ಹಠಾತ್ ಕ್ಷಣದಲ್ಲಿ ನಡೆಯುವಂತಹ ಕ್ರಿಯೆ ಆಗಿರುವುದರಿಂದ ಇಲ್ಲಿ ಸಿ ಉತ್ತರ ಸರಿಯಾಗಿದೆ. ಪ್ರಶ್ನೆ 5, ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ ಯಾವುದು ಅಂತ ಕೇಳಿದರೆ ಪರಾವರ್ತಿತ ಪ್ರತಿಕ್ರಿಯೆಯು ಮೆದುಳು ಬಳ್ಳಿಯ ಮೂಲಕ ನಡೆಯುವಂತದ್ದು. ಪ್ರಶ್ನೆ 6, ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಕೇಳಿದ್ದಾರೆ. ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಸುವಂತಹ ಹಾರ್ಮೋನ್ ಥೈರಾಕ್ಸಿನ್ ಆಗಿದೆ. ಪ್ರಶ್ನೆ 7, ಸಸ್ಯವೊಂದರಲ್ಲಿ ಬೇರುಗಳು ನೈಟ್ರೇಟ್ ಸಾಂದ್ರತೆಯತ್ತ ಬೆಳೆಯುತ್ತಿದ್ದರೆ ಅದು ಯಾವ ರೀತಿಯ ವರ್ತನೆ ಅಂತ ಕೇಳಿದರೆ ನೈಟ್ರೇಟ್ ಒಂದು ರಾಸಾಯನಿಕ ಅಂತ ಕನ್ಸಿಡರ್ ಮಾಡಿದಾಗ ಒಂದು ರಾಸಾಯನಿಕ ಅನುವರ್ತನೆಯಾಗಿದೆ. ಪ್ರಶ್ನೆ 8, ಈ ಕೆಳಗಿನವುಗಳಲ್ಲಿ ಹೊಂದಿಕೆಯಾಗದ ಜೋಡಿ ಯಾವುದು ಕೇಳಿದರೆ ಆಪ್ಷನ್ ಎ ಅಡ್ರಿನಲಿನ್ ಮತ್ತು ಪಿಟ್ಯುಟರಿ ಗ್ರಂಥಿ ಇದು ಹೊಂದಿಕೆಯಾಗದ ಜೋಡಿ, ಏಕೆಂದರೆ ಅಡ್ರಿನಲಿನ್ ಅನ್ನುವಂಥದ್ದು ಅಡ್ರಿನಲ್ ಗ್ರಂಥಿಯಿಂದ ಬಿಡುಗಡೆಯಾಗುವಂಥದ್ದು. ಪ್ರಶ್ನೆ 9, ನರಕೋಶದಲ್ಲಿ ನರಾವೇಗಗಳು ಸಂಚರಿಸುವ ಸರಿಯಾದ ಮಾರ್ಗವನ್ನು ನಾವಿಲ್ಲಿ ಗುರುತಿಸಬೇಕು. ನರಾವೇಗಗಳು ಡೆಂಡ್ರಾಯ್ಡ್ಸ್ ದಿಂದ ಪ್ರಾರಂಭ ಆಗ್ತದೆ. ಸೊ 4 ಆಪ್ಷನ್ ದಲ್ಲಿ ಡೆಂಡ್ರಾಯ್ಡ್ಸ್ ಅಂತ ಕೊಟ್ಟಿದ್ದಾರೆ. ಡೆಂಡ್ರಾಯ್ಡ್ ದಿಂದ ಇದು ಕೋಶ ಕಾಯಕ್ಕೆ ವರ್ಗಾಯಿಸಲ್ಪಡುತ್ತದೆ. ನಂತರ ಕೋಶಕಾಯದಿಂದ ಎಕ್ಸಾನ್ಗೆ ಹೋಗುವಂತದ್ದು, ಎಕ್ಸಾನ್ ದಿಂದ ನರತುದಿಗೆ ವರ್ಗಾವಣೆ ಆಗುವಂತದ್ದು. ಆದ್ದರಿಂದ ಸಿ ಉತ್ತರ ಸರಿಯಾಗಿದೆ. ಪ್ರಶ್ನೆ 10, ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಪರಾವರ್ತಿತ ಛಾಪದ ಸರಿಯಾದ ಮಾರ್ಗವನ್ನ ಗುರುತಿಸಬೇಕು. ಸೊ ಮೊದಲಿಗೆ ಇಲ್ಲಿ ಬಿಸಿಯಾದ ವಸ್ತುವನ್ನ ಸ್ಪರ್ಶಿಸುವುದು. ಸೊ ಸಿ ಇಲ್ಲಿ ಫಸ್ಟ್ ಬರುವಂತದ್ದು. ಸಿ ದಿಂದ ಜ್ಞಾನವಾಹಿ ನರಗಳ ಮೂಲಕ ಮೆದುಳು ಬಳ್ಳಿಗೆ ವರ್ಗಾವಣೆ ಆಗುವಂತದ್ದು. ಸೊ ಸಿ, ಎ ಆದ ನಂತರ ಬಿ, ನಂತರ ಏನಾಗ್ತದೆ ಇ ಇಂದ ಅದು ಸ್ನಾಯುಗಳಿಗೆ ಕ್ರಿಯಾವಾಹಿ ನರಗಳ ಮೂಲಕ ಬರುವಂತದ್ದು ಡಿ. ಆದ್ದರಿಂದ ಸಿ, ಎ, ಬಿ, ಇ ಮತ್ತೆ ಡಿ ಇದು ಒಂದು ಸರಿಯಾದ ಮಾರ್ಗವಾಗಿದೆ. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ದಲ್ಲಿ ತಾವು ಆ ಒಂದು ಸರಿಯಾದ ಉತ್ತರವನ್ನ ಕಾಣಬಹುದು. ಪ್ರಶ್ನೆ 11, ಸಸ್ಯಗಳಲ್ಲಿ ಧನ ಗುರುತ್ವಾನುವರ್ತನೆಗೆ ಇದು ಒಂದು ಉದಾಹರಣೆಯಾಗಿದೆ.
ಧನ ಗುರುತ್ವಾನುವರ್ತನೆ ಅಂದ್ರೆ ಭೂಮಿಯತ್ತ ಬೆಳವಣಿಗೆ ಆಗುವಂತದ್ದು. ಇಲ್ಲಿ ಸರಿಯಾದ ಉತ್ತರ ಮಣ್ಣಿನ ಆಳಕ್ಕೆ ಬೇರುಗಳು ಬೆಳವಣಿಗೆ ಆಗುವಂತದ್ದು. ಪ್ರಶ್ನೆ 12. ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡಲು ಕಾರಣವಾದ ಮಾನವನ ಮೆದುಳಿನ ಭಾಗ ಯಾವುದು ಅಂತ ಕೇಳಿದರೆ, ಸ್ನೇಹಿತರೆ ಇಲ್ಲಿ ಅನುಮಸ್ತಿಷ್ಕದ ಮೂಲಕ ನಮ್ಮ ದೇಹದ ಒಂದು ಸಮತೋಲನದ ಕಾರ್ಯ ನಡೀತದೆ. ಪ್ರಶ್ನೆ 13. ಬೆಳೆಯುತ್ತಿರುವ ಮೊಳಕೆಗಳನ್ನು ಒಳಗೊಂಡ ಮಡಿಕೆಯೊಂದನ್ನು ಒಂದು ಕತ್ತಲೆಯ ಕೋಣೆಯಲ್ಲಿ ಇಡಲಾಗಿದೆ. ಅದರ ಸಮೀಪ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಕೆಲವು ದಿನಗಳವರೆಗೆ ಇಡಲಾಗುತ್ತದೆ. ಮೊಳಕೆಯ ಮೇಲ್ಭಾಗವು ಉರಿಯುತ್ತಿರುವ ಮೇಣದ ಬತ್ತಿಯ ಬೆಳಕಿನ ಕಡೆಗೆ ಬಾಗುತ್ತದೆ. ಇಲ್ಲಿ ಸಸ್ಯದ ಯಾವುದೇ ಒಂದು ಭಾಗ ಸೂರ್ಯನ ಬೆಳಕು ಅಥವಾ ಬೆಳಕಿನ ಕಡೆಗೆ ಬಾಗ್ತದೆ ಅಂದ್ರೆ ಅದು ಬೆಳಕಿನ ಒಂದು ಅನುವರ್ತನೆಗೆ ಕಾರಣವಾಗಿದೆ. ಬೆಳಕು ಅಂದ್ರೆ ನಾವಿಲ್ಲಿ ದ್ಯುತಿ ಪದವನ್ನ ಬಳಕೆ ಮಾಡ್ತೇವೆ. ಆದ್ದರಿಂದ ಇದು ದ್ಯುತಿ ಅನುವರ್ತನೆಗೆ ಉದಾಹರಣೆಯಾಗಿದೆ. ಪ್ರಶ್ನೆ 14. ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದ ಕೂಡಲೇ ಓಡಲು ಪ್ರಾರಂಭಿಸುತ್ತಾನೆ. ಈ ಸಂದರ್ಭದಲ್ಲಿ ಪರಾವರ್ತಿತ ಆವೇಗವು ಸಾಗಿಸುವ ಸರಿಯಾದ ಪಥ ಯಾವುದು ಅಂತ ಕೇಳಿದರೆ, ಮೊದಲು ಹಾವನ್ನು ನೋಡುವಂಥದ್ದು ಅದು ಗ್ರಾಹಕ ಕೋಶಗಳ ಮೂಲಕ ನಡೆಯುವಂಥದ್ದು. ಗ್ರಾಹಕ ಕೋಶದಿಂದ ಈ ಒಂದು ಸಂದೇಶ ಜ್ಞಾನವಾಹಿ ನರಕೋಶದಲ್ಲಿ ವರ್ಗಾವಣೆಯಾಗುವಂಥದ್ದು. ಜ್ಞಾನವಾಹಿ ನರಕೋಶದಿಂದ ಅದು ಮೆದುಳು ಬಳ್ಳಿಗೆ ವರ್ಗಾವಣೆಯಾಗ್ತದೆ. ಸೊ ಎರಡನೇ ಆಪ್ಷನ್ ದಲ್ಲಿ ತಾವು ನೋಡಬಹುದು ಗ್ರಾಹಕ, ಜ್ಞಾನವಾಹಿ ನರಕೋಶ, ನೆಕ್ಸ್ಟ್ ಬರುವಂತದ್ದು ಮೆದುಳು ಬಳ್ಳಿ. ಮೆದುಳು ಬಳ್ಳಿ ನಂತರ ಸಂಬಂಧ ಕಲ್ಪಿಸುವ ನರಕೋಶಕ್ಕೆ ಆ ಒಂದು ಮಾಹಿತಿಯನ್ನು ವರ್ಗಾಯಿಸುತ್ತದೆ. ನಂತರ ಕ್ರಿಯಾವಾಹಿ ನರಕೋಶದಿಂದ ಕಾರ್ಯನಿರ್ವಾಹಕ ಅಂದ್ರೆ ಕಾಲುಗಳ ಸ್ನಾಯುಗಳಿಗೆ ಅದು ವರ್ಗಾವಣೆಯಾಗುವಂತದ್ದು. ಆದ್ದರಿಂದ ಇಲ್ಲಿ ಬಿ ಉತ್ತರ ಸರಿಯಾಗಿದೆ. ಪ್ರಶ್ನೆ 15. ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುವುದು ಇನ್ಸುಲಿನ್ ಹಾರ್ಮೋನ್ನ ಕಡಿಮೆ ಸ್ರವಿಕೆ. ಅದೇ ರೀತಿ ಕುತ್ತಿಗೆಯು ಊದಿಕೊಳ್ಳುವುದು ಅಂದ್ರೆ ಕುತ್ತಿಗೆಯ ಭಾಗದಲ್ಲಿರುವಂತಹ ಥೈರಾಯ್ಡ್ ಗ್ರಂಥಿ ಊದಿಕೊಳ್ಳುವುದು. ಇದಕ್ಕೆ ಕಾರಣ ಥೈರಾಕ್ಸಿನ್ ಹಾರ್ಮೋನ್ನ ಒಂದು ಕಡಿಮೆ ಸ್ರವಿಕೆ ಆಗುವಂತದ್ದು. ಪ್ರಶ್ನೆ 16. ಮೆದೋಜಿರಕ ಗ್ರಂಥಿಯಿಂದ ಸ್ರವಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದರೆ, ಆ ಹಾರ್ಮೋನ್ನ ಕಾರ್ಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೆದೋಜಿರಕ ಗ್ರಂಥಿಯಿಂದ ಸ್ರವಿಕೆ ಆಗುವಂತಹ ಹಾರ್ಮೋನ್ ಇನ್ಸುಲಿನ್. ಅದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುತ್ತದೆ. ಪ್ರಶ್ನೆ 17. ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನ್ ಅಂತ ಕೇಳಿದರೆ, ಇನ್ಸುಲಿನ್, ಥೈರಾಕ್ಸಿನ್ ಮತ್ತು ಈಸ್ಟ್ರೋಜನ್ ಇವೆಲ್ಲ ಪ್ರಾಣಿ ಹಾರ್ಮೋನ್. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಸಿ ಸೈಟೋಕೈನಿನ್ ಇದು ಸಸ್ಯ ಹಾರ್ಮೋನ್ ಆಗಿದೆ. ಪ್ರಶ್ನೆ 18. ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ನರ ಆವೇಗಗಳ ಚಲನೆಯ ಸರಿಯಾದ ಮಾರ್ಗ ಯಾವುದು ಅಂತ ಕೇಳಿದರೆ, ಅದು ಡೆಂಡ್ರಾಯ್ಡ್ ದಿಂದ ಪ್ರಾರಂಭವಾಗುವಂತದ್ದು, ನಂತರ ಕೋಶಕಾಯಕ್ಕೆ ವರ್ಗಾವಣೆಯಾಗುತ್ತದೆ. ಸೊ ಪಿ ಆರ್, ನೆಕ್ಸ್ಟ್ ಬರುವಂತದ್ದು ಎಕ್ಸಾನ್, ಎಸ್, ನಂತರ ಬರುವಂತದ್ದು ಇಲ್ಲಿ ಕ್ಯೂ. ಆದ್ದರಿಂದ ಪಿ ಆರ್ ಎಸ್ ಕ್ಯೂ ಅನ್ನುವಂಥದ್ದು ಸರಿಯಾದ ಒಂದು ಆಯ್ಕೆಯಾಗಿರುತ್ತದೆ. ಅದು ಡಿ ದಲ್ಲಿ ತಾವು ಕಾಣಬಹುದು. ಪ್ರಶ್ನೆ 19. ಬೈಸಿಕಲ್ ಸವಾರಿ ಮಾಡುವುದು, ಪೆನ್ನನ್ನು ಹಿಡಿದು ಬರೆಯುವುದು ಇಂಥ ಚಟುವಟಿಕೆಗಳನ್ನ ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು ಅಂತ ಕೇಳಿದ್ದಾರೆ. ಸ್ನೇಹಿತರೆ ಇದೆಲ್ಲ ಸಮತೋಲನೆಗೆ ಸಂಬಂಧಪಟ್ಟ ಕಾರ್ಯ ಆಗುವುದರಿಂದ ಅದನ್ನ ನಿರ್ವಹಿಸುವಂತದ್ದು ಮೆದುಳಿನ ಅನುಮಸ್ತಿಷ್ಕ ಭಾಗ. ಪ್ರಶ್ನೆ 20. ಹುಣಸೆ ಹಣ್ಣನ್ನು ನೋಡಿದಾಗ ಬಾಯಿಯಲ್ಲಿ ನೀರಿರುತ್ತದೆ. ಇದಕ್ಕೆ ಕಾರಣವಾದ ಮೆದುಳಿನ ಭಾಗ ಯಾವುದು ಅಂತ ಕೇಳಿದ್ದಾರೆ. ಇದು ಅನೈಚ್ಛಿಕ ಕ್ರಿಯೆಗಳಿಗೆ ಸಂಬಂಧಪಟ್ಟಿರುವುದರಿಂದ ಮೆದುಳ ಆ ಒಂದು ಕಾರ್ಯವನ್ನು ನಿಯಂತ್ರಿಸುತ್ತದೆ. ಪ್ರಶ್ನೆ 21. ಸಸ್ಯಗಳಲ್ಲಿ ಅಂಡಾಶಯದ ಕಡೆಗೆ ಪರಾಗರೇಣುಗಳು ಸಾಗುವ ಚಲನೆ ರಾಸಾಯನಿಕ ಕ್ರಿಯೆಯಿಂದ ಒಳಪಡುತ್ತದೆ. ಆದ್ದರಿಂದ ಇದು ರಾಸಾಯನಿಕ ಅನುವರ್ತನೆಗೆ ಉದಾಹರಣೆಯಾಗಿದೆ. ಪ್ರಶ್ನೆ 22. ಸಸ್ಯಗಳ ದ್ವಿತೀಯ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಈ ಅನುವರ್ತನೆಗೆ ಕಾರಣವಾದಂತಹ ಹಾರ್ಮೋನ್ ಯಾವುದಂದ್ರೆ ಅದು ಆಕ್ಸಿನ್ ಆಗಿದೆ. ಪ್ರಶ್ನೆ 23. ದೇಹದಲ್ಲಿ ಗ್ರಾಹಕಗಳು ಗ್ರಹಿಸಿದ ಮಾಹಿತಿಯು ಈ ಮೂಲಕ ಚಲಿಸುತ್ತದೆ. ನಮ್ಮ ದೇಹದಲ್ಲಿ ಯಾವುದೇ ಒಂದು ಮಾಹಿತಿ ಗ್ರಾಹಕಗಳಿಂದ ಸ್ವೀಕರಿಸಿದಾಗ ಅದು ವಿದ್ಯುತ್ ಸಂಜ್ಞೆಗಳಾಗಿ ಮಾರ್ಪಾಡಾಗಿ ಅದರ ಮೂಲಕ ಚಲಿಸುವಂತದ್ದು. ಪ್ರಶ್ನೆ 24. ಸಸ್ಯಗಳಲ್ಲಿ ಕಾಂಡದ ಮೇಲ್ಮುಖ ಬೆಳವಣಿಗೆ ಅಂತ ಕೇಳಿದರೆ, ಕಾಂಡಗಳು ಯಾವತ್ತೂ ಭೂಮಿಯಿಂದ ಮೇಲ್ಮುಖವಾಗಿ ಬೆಳವಣಿಗೆ ಆಗುತ್ತದೆ. ಆಪ್ಷನ್ ನೋಡೋಣ. ಋಣ ಗುರುತ್ವಾನುವರ್ತನೆ ಮತ್ತು ಧನ ಜಲಾನುವರ್ತನೆ. ಇದು ತಪ್ಪಾಗಿದೆ. ಯಾಕಂದ್ರೆ ಋಣ ಗುರುತ್ವಾನುವರ್ತನೆ ಅಂದ್ರೆ ಭೂಮಿಯಿಂದ ಮೇಲ್ಗಡೆ ಬೆಳೆಯುವಂತದ್ದು, ಆದರೆ ಧನ ಜಲಾನುವರ್ತನೆ ಅಂದ್ರೆ ನೀರಿನತ್ತ ಬೆಳವಣಿಗೆ ಆಗುವುದು. ಬಿ ಧನ ಗುರುತ್ವಾನುವರ್ತನೆ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಭೂಮಿಯ ಒಳಗಡೆ ಬೆಳವಣಿಗೆ ಆಗುವಂತದ್ದು. ಇದು ಕೂಡ ತಪ್ಪು ಆಪ್ಷನ್ ಆಗಿದೆ. ಆಪ್ಷನ್ ಸಿ ಋಣ ದ್ವಿತೀಯ ಅನುವರ್ತನೆ ಮತ್ತು ಧನ ಗುರುತ್ವಾನುವರ್ತನೆ ಅಂತ ಕೊಟ್ಟಿದ್ದಾರೆ.
ಧನ ಗುರುತ್ವಾನುವರ್ತನೆ ಅಂದ್ರೆ ಮತ್ತೆ ಅದು ಭೂಮಿಯತ್ತ ಬೆಳವಣಿಗೆ ಆಯಿತು. ಸೊ ಕಾಂಡ ಯಾವತ್ತು ಭೂಮಿಯಿಂದ ಮೇಲ್ಗಡೆ ಬೆಳವಣಿಗೆ ಆಗ್ತದೆ. ಡಿ ಆಪ್ಷನ್ ದಲ್ಲಿ ಋಣ ಗುರುತ್ವಾನುವರ್ತನೆ ಅಂದ್ರೆ ಭೂಮಿಯಿಂದ ಮೇಲೆ ಬೆಳವಣಿಗೆ ಆಗುವಂತದ್ದು. ಧನ ದ್ಯುತಿ ಅನುವರ್ತನೆ ಅಂದ್ರೆ ಬೆಳಕಿನತ್ತ ಬೆಳವಣಿಗೆ ಆಗುವುದು. ಆದ್ದರಿಂದ ಡಿ ಆಪ್ಷನ್ ಇಲ್ಲಿ ಸರಿಯಾದ ಆಯ್ಕೆಯಾಗಿದೆ. ಪ್ರಶ್ನೆ 25, ಸಸ್ಯ ಹಾರ್ಮೋನ್ಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೈಟೋಕೈನಿನ್ ಎಲೆಗಳ ಬಾಡುವಿಕೆಯನ್ನು ಉತ್ತೇಜಿಸುತ್ತದೆ, ಇದು ತಪ್ಪಾದ ಹೇಳಿಕೆ. ಆಕ್ಸಿನ್ ಕಾಂಡವು ಉದ್ದವಾಗಿ ಬೆಳೆಯುವುದನ್ನು ಪ್ರತಿಬಂಧಿಸುತ್ತದೆ ಅಂದ್ರೆ ನಿಲ್ಲಿಸುತ್ತದೆ ಎನ್ನುವಂತ ಅರ್ಥವನ್ನು ಕೊಡುತ್ತದೆ, ಇದು ಕೂಡ ತಪ್ಪಾದ ಹೇಳಿಕೆ. ಎಬ್ಸಿಸಿಕ್ ಆಮ್ಲ ಸಸ್ಯಗಳ ಬೆಳವಣಿಗೆಯನ್ನ ಪ್ರತಿಬಂಧಿಸುತ್ತದೆ, ಇದು ಸರಿಯಾದ ಒಂದು ಆಯ್ಕೆ. ಯಾಕಂದ್ರೆ ಎಬ್ಸಿಸಿಕ್ ಆಮ್ಲ ಸಸ್ಯಗಳ ಬೆಳವಣಿಗೆಯನ್ನ ನಿಲ್ಲಿಸುವಂತದ್ದು. ಜಿಬ್ಬರ್ಲಿನ್ ಎಲೆಗಳು ಉದುರುವುದನ್ನ ಉತ್ತೇಜಿಸುತ್ತದೆ, ಇದು ಜಿಬ್ಬರ್ಲಿನ್ನ ಕಾರ್ಯ ಅಲ್ಲ. ಆದ್ದರಿಂದ ಇಲ್ಲಿ ಸಿ ಆಪ್ಷನ್ ಏನಿದೆಯಲ್ಲ ಸರಿಯಾದ ಆಯ್ಕೆಯಾಗಿದೆ. ಪ್ರಶ್ನೆ 26, ಸಸ್ಯಗಳಲ್ಲಿ ಬೇರುಗಳ ಪ್ರತಿಕ್ರಿಯೆಯ ವಿನ್ಯಾಸವು ಅಂತ ಕೊಟ್ಟಿದ್ದಾರೆ. ಎ ನಿರ್ದೇಶಿತ ಮತ್ತು ಋಣದ್ಯುತಿ ಅನುವರ್ತಕ ಅಂತ ಆಪ್ಷನ್ ಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ. ಯಾಕಂದ್ರೆ ಬೇರುಗಳು ನಿರ್ದೇಶಿತ ಒಂದು ಬೆಳವಣಿಗೆಯನ್ನ ತೋರಿಸುವುದಿಲ್ಲ. ಬಿ ಧನದ್ಯುತಿ ಅನುವರ್ತಕ ಮತ್ತು ಋಣ ಗುರುತ್ವಾನುವರ್ತಕ ಅಂತ ಹೇಳಿದ್ದಾರೆ. ಬೇರುಗಳು ಯಾವತ್ತು ಧನದ್ಯುತಿ ಅನುವರ್ತಕ ಆಗಿರಲ್ಲ, ಯಾಕಂದ್ರೆ ಅದು ಯಾವತ್ತು ಭೂಮಿಯ ಒಳಭಾಗದಲ್ಲಿ ಬೆಳವಣಿಗೆ ಆಗುವಂತದ್ದು. ಸಿ ನಿರ್ದೇಶಿತವಲ್ಲದ ಮತ್ತು ಧನ ಗುರುತ್ವಾನುವರ್ತಕ ಅಂತ ಕೊಟ್ಟಿದ್ದಾರೆ, ಇದು ಸರಿಯಾದ ಆಯ್ಕೆ ಆಗ್ತದೆ. ಯಾಕಂದ್ರೆ ಬೇರುಗಳ ಬೆಳವಣಿಗೆ ನಿರ್ದೇಶಿತವಾಗಿಲ್ಲ, ಅದೇ ರೀತಿ ಧನ ಗುರುತ್ವಾನುವರ್ತಕವಾಗಿದೆ ಅಂದ್ರೆ ಭೂಮಿಯತ್ತ ಬೆಳವಣಿಗೆ ಆಗ್ತಾ ಇದೆ. ಡಿ ಆಪ್ಷನ್ ಬೆಳವಣಿಗೆಯನ್ನು ಆಧರಿಸಿದ ಮತ್ತು ಧನ ಜಲಾನುವರ್ತಕ ಅಂತ ಹೇಳಿದ್ದಾರೆ, ಇದು ಕೂಡ ಸರಿಯಾದ ಉತ್ತರನೇ. ಯಾಕಂದ್ರೆ ಬೆಳವಣಿಗೆಯನ್ನ ಆಧರಿಸಿದೆ, ಅದೇ ರೀತಿ ಬೇರುಗಳು ಜಲ ಅಂದ್ರೆ ನೀರಿನತ್ತ ಬೆಳವಣಿಗೆ ಆಗ್ತದೆ. ಆದ್ರೆ ಇಲ್ಲಿ ಸಿ ಮತ್ತೆ ಡಿ ಎರಡೂ ಆಪ್ಷನ್ ಸರಿಯಾಗಿದ್ರೂ ಕೂಡ ಸಮರ್ಪಕವಾದ ಆನ್ಸರ್ ಅನ್ನ ಹುಡುಕ್ಬೇಕಂದ್ರೆ ಅದು ಸಿ ಆಗಿರ್ತದೆ. ಪ್ರಶ್ನೆ 27, ಸಸ್ಯಗಳಲ್ಲಿ ಅವುಗಳ ಬೆಳವಣಿಗೆಯನ್ನು ಆಧರಿಸಿ ಉಂಟಾಗದ ಪ್ರತಿಕ್ರಿಯೆ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಬೆಳವಣಿಗೆಯನ್ನ ಆಧರಿಸಿ ಉಂಟಾಗದ ಅಂದ್ರೆ ಅದು ಬೆಳವಣಿಗೆ ಆಗಿಲ್ಲ ಅನ್ನುವಂತ ಅರ್ಥವನ್ನ ಕೊಡುವಂತದ್ದು. ಕಾಂಡಗಳು ಬೆಳಗಿನ ಕಡೆಗೆ ಬಾಗುವುದು, ಇದು ಬೆಳವಣಿಗೆಯಾಗಿದೆ. ಬೇರುಗಳು ಮಣ್ಣಿನಾಳಕ್ಕೆ ಇಳಿಯುವುದು, ಇದು ಕೂಡ ಬೆಳವಣಿಗೆಯಾಗಿದೆ. ನಂತರ ಡಿ ದಲ್ಲಿ ಬಳ್ಳಿಯೊಂದರ ಕುಡಿಗಳು ಮೇಲೇರುವುದು, ಇದು ಕೂಡ ಬೆಳವಣಿಗೆಯಾಗಿದೆ. ಆದರೆ ಎಲೆಗಳನ್ನು ಸ್ಪರ್ಶಿಸಿದಾಗ ಮುದುರುವುದು ಮತ್ತೆ ಅದು ಬಿಸಿಲಿಗೆ ತೆರೆದುಕೊಳ್ಳುವುದು, ಇದು ಬೆಳವಣಿಗೆ ಆಗಿಲ್ಲ. ಆದ್ದರಿಂದ ಇಲ್ಲಿ ಸಿ ಆಪ್ಷನ್ ಸರಿಯಾದ ಆಯ್ಕೆ. ಪ್ರಶ್ನೆ 28, ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಮೊದಲನೇ ಚಿತ್ರದಲ್ಲಿ ಎಕ್ಸಾನ್ ನ ಭಾಗವನ್ನ ತೋರಿಸಿದ್ದಾರೆ, ಎರಡನೇ ಚಿತ್ರದಲ್ಲಿ ಡೆಂಡ್ರೈಟ್ ನ ಭಾಗವನ್ನ ತೋರಿಸಿರುವಂತದ್ದು. ಆ ನಡುವೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಅದನ್ನ ಸಂಸರ್ಗ ಅಂತ ಹೇಳ್ತೇವೆ. ಸೊ ಈ ಸಂಸರ್ಗ ಅಥವಾ ಎಕ್ಸ್ ನ ಭಾಗದಲ್ಲಿ ನಡೆಯುವಂತ ಕಾರ್ಯ ಯಾವುದು ಅನ್ನೋದನ್ನ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು. ಎಕ್ಸ್ ನ ಭಾಗದಲ್ಲಿ ನಡೆಯುವಂತ ಕ್ರಿಯೆ ನರಕೋಶ ಮತ್ತು ರಾಸಾಯನಿಕ ವಿದ್ಯುತ್ ಆವೇಗಗಳಾಗಿ ರವಾನಿಸುತ್ತದೆ, ಇದು ತಪ್ಪಾದ ಹೇಳಿಕೆ. ಸಂಸರ್ಗ ಮತ್ತು ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ವಿದ್ಯುತ್ ಸಂಕೇತಗಳನ್ನು ಡೆಂಡ್ರೈಟ್ ಗೆ ರವಾನಿಸುತ್ತದೆ, ಇದು ಕೂಡ ತಪ್ಪಾದ ಹೇಳಿಕೆ. ನರಕೋಶ ಮತ್ತು ವಿದ್ಯುತ್ ಆವೇಗವು ರಾಸಾಯನಿಕಗಳಾಗಿ ರವಾನಿಸುತ್ತದೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪಾದ ಹೇಳಿಕೆ. ಆದರೆ ಡಿ ದಲ್ಲಿ ಸಂಸರ್ಗ ಮತ್ತು ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ ಗೆ ರವಾನಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಆಕ್ಸಾನ್ ದಿಂದ ಡೆಂಡ್ರೈಟ್ ಗೆ ಏನಾಗ್ತಾ ಇದೆ, ರಾಸಾಯನಿಕ ಸಂಕೇತಗಳು ರವಾನೆ ಆಗ್ತಾ ಇದೆ. ಆದ್ದರಿಂದ ಡಿ ಉತ್ತರ ಇಲ್ಲಿ ಸರಿಯಾಗಿರುವಂತದ್ದು. ಇನ್ನು 29, ಸಸ್ಯದ ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವುದು ದ್ವಿತೀಯ ಅನುವರ್ತನೆ, ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳು ಮುದುಡಿಕೊಳ್ಳುವುದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ನೋಡ್ರಿ, ಸ್ಪರ್ಶಾನುವರ್ತನೆ, ಜಲಾನುವರ್ತನೆ, ಗುರುತ್ವಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆ. ಸ್ನೇಹಿತರೆ, ಇಲ್ಲಿ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳು ಮುಟ್ಟಿದಾಗ ಅದು ಮುದುಡಿಕೊಳ್ಳುತ್ತದೆ, ಇಲ್ಲಿ ಯಾವುದೇ ಬೆಳವಣಿಗೆ ಕಂಡುಬರುವುದಿಲ್ಲ. ಆದ್ದರಿಂದ ಇದು ಅನುವರ್ತನೆಗೆ ಉದಾಹರಣೆ ಆಗಿಲ್ಲ. ಆದ್ದರಿಂದ 4 ಆಪ್ಷನ್ ದಲ್ಲಿ ಯಾವುದೂ ಇಲ್ಲಿ ಸರಿಯಾದ ಉತ್ತರ ಆಗಿರುವುದಿಲ್ಲ. ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳು ಮುದುಡಿಕೊಳ್ಳುವುದು ಅಥವಾ ಸೂರ್ಯಕಾಂತಿ ಹೂವು ಬೆಳಕಿನತ್ತ ಬಾಗುವುದು ಇವೆಲ್ಲ ನ್ಯಾಸ್ಟಿ ಅನ್ನುವಂತ ಕ್ರಿಯೆಗೆ ಒಳಪಡುವಂತದ್ದು. ಮುಟ್ಟಿದಾಗ ಸಸ್ಯದ ಎಲೆಗಳು ಮುದುಡಿಕೊಳ್ಳುವುದರಿಂದ ಇದನ್ನ ನಾವು ಥಿಗ್ಮೋನ್ಯಾಸ್ಟಿ ಅಂತ ಕರಿತೇವೆ. ಸ್ನೇಹಿತರೆ, ಇದಿಷ್ಟು ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪಾಠದ ಬಹು ಆಯ್ಕೆಯ ಪ್ರಶ್ನೆಗಳು LBA ದಲ್ಲಿ ಕೊಟ್ಟಿರುವಂತದ್ದು.
ಸೊ ವಿವರಣೆ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಇಷ್ಟ ಆದ್ರೆ ಲೈಕ್ ಕೊಡ್ರಿ. ಮುಂದಿನ ಒಂದು ಪಾಠದ ವಿಡಿಯೋಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.